ಪಾಲ್ಗಾಮ್ ಉಗ್ರ ದಾಳಿಯ ಸ್ಫೋಟಕ ಮಾಹಿತಿ ಒಂದೊಂದಾಗಿ ಬಯಲಾಗ್ತಾ ಇದೆ. ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡು ಭಯೋತ್ಪಾದಕರು ಎಂಟ್ರಿ ಆಗಿದ್ರು. ದುರ್ಗಮ ಪ್ರದೇಶದಲ್ಲಿ ನರಿಗಳಂತೆ ನುಸುಳ್ತಾ ಇದ್ರು ಪಾಪಿಗಳು. ಕುಕೆರ್ನಾಗ್ನಿಂದ 20ರಿಂದ 22 ಗಂಟೆ ಕಾಲ್ನಡಿಗೆಯಲ್ಲಿ ಎಂಟ್ರಿ. ಇಂಥ ಕಂತ್ರಿ ಕೆಲಸ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಅಂಗಡಿಯಲ್ಲಿ ಅಡಿಗೆ ಕೂತಿದ್ದಂಥ 4 ಭಯೋತ್ಪಾದಕರು ಸೇನಾಪಡೆಯ ಕಣ್ತಪ್ಪಿಸಿ ಬೈಸರಾನ್ ವ್ಯಾಲಿಗೆ ನುಸುಳಿದ್ರು. ಬೈಸರಾನ್ ವ್ಯಾಲಿಗೆ ಆಗಮಿಸಿ ಜನರ ನಡುವೆ ಓಡಾಡ್ತಾ ಇದ್ರು. ಹೆಚ್ಚು ಜನ ಸೇರ್ತಾ ಇದ್ದ ಹಾಗೆ ಇದೇ ಸರಿಯಾದಂಥ ಸಮಯ, ಈಗಲೇ ಸರಿಯಾದಂಥ ಒಂದು ಅವಕಾಶ ನಮಗೆ ಅಂತ ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡು ಭಯೋತ್ಪಾದಕರು ಎಂಟ್ರಿ ಕೊಟ್ಟರು. ದುರ್ಗಮ ಪ್ರದೇಶದಲ್ಲಿ ನರಿಗಳಂತೆ ನುಸುಳಿದ್ರು. ಮಾಡ್ತಾ ಇರೋದು ಪಾಪ ಕೃತ್ಯ. ಅದಕ್ಕೆ 20ರಿಂದ 22 ಗಂಟೆ ಕಾಲ್ನಡಿಗೆ ಬೇರೆ. ಅಂಗಡಿಯಲ್ಲಿ ಅಡಿಗೆ ಕೂತಿದ್ದಂಥ 4 ಭಯೋತ್ಪಾದಕರು, ಇವರೆಲ್ಲ ಎಷ್ಟು ಶ್ರಮ, ಇಂಥ ಒಂದು ಪ್ರಾಣ ತೆಗೆಯುವಂಥ ಕೆಲಸಕ್ಕೋಸ್ಕರ ಎಷ್ಟು ಶ್ರಮ. 20ರಿಂದ 22 ಗಂಟೆ ಕಾಲ್ನಡಿಗೆಯಲ್ಲಿ ನಡೀತಾರೆ, ಆ ಬೆಟ್ಟ ಗುಡ್ಡಗಳನ್ನು ಹತ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಇವರು ಪೈಶಾಚಿಕವಾಗಿ ಅಂದರೆ ಇವ್ರ ಮನಸ್ಸು ಎಷ್ಟು ಮಟ್ಟಿಗೆ ವಿಕೃತವಾಗಿದೆ, ಒಂದು ಪ್ರಾಪರ್ ಎಜುಕೇಷನ್ ಎಷ್ಟು ಮುಖ್ಯ ಅನ್ನೋದಕ್ಕೆ ಇವರು ಸಾಕ್ಷಿ. ಜಿಪ್ಲೈನ್ ಮೂಲಕ ಉಗ್ರರ ಎಂಟ್ರಿ, ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಮಾಡೋದಕ್ಕೆ ಅವ್ರು ಬಂದಿದ್ದು ಜಿಪ್ಲೈನ್ ಮೂಲಕ. ಆದರೆ ಅದಕ್ಕೂ ಮುನ್ನ ಕೊಕೆರ್ನಾಗ್ನಿಂದ 20ರಿಂದ 22 ಗಂಟೆ ಕಾಲ್ನಡಿಗೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಮನುಷ್ಯರ ಪ್ರಾಣ ತೆಗೆಯೋಕ್ಕೆ. ಸೊ ಅಂಗಡಿಯಲ್ಲಿ ಅಡಿಗೆ ಕೂತಿದ್ದಂತಹ ಉಗ್ರರು ಕೂಡ ರೆಡಿಯಾಗಿದ್ದರು. ಇವರ ನಡುವೆ ಆಲ್ರೆಡಿ ಪ್ರೀ ಪ್ಲ್ಯಾನ್ ಆಗಿತ್ತು, ಕಮ್ಯುನಿಕೇಷನ್ ಆಗಿತ್ತು. ಯಾವತ್ತು ಬರಬೇಕು, ಯಾವ ಮೂಲಕ, ಯಾವ ದಾರಿ ಮೂಲಕ ನಾವು ಎಂಟ್ರಿ ಕೊಡ್ಬೋದು, ಅಲ್ಲಿರುವಂಥ ಭದ್ರತೆಯನ್ನು ಭೇದಿಸಿ ಅಥವಾ ಅವರ ಕಣ್ತಪ್ಪಿಸಿ ಹೇಗೆ ನಾವು ಇಲ್ಲಿ ಎಂಟ್ರಿ ಕೊಡ್ಬೋದು ಬೈಸರನ್ ವ್ಯಾಲಿಗೆ ಅಂತ.